ಹಾಯ್ ಎಲ್ರಿಗೂ ನಮಸ್ಕಾರ. ನನಗೆ ಯಾಕೋ 3-4 ಡೇಸಿಂದ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತು ತಿಂಡಿ ಕೂಡ ಮಾಡಿಲ್ಲ, ಬರೀ ಅನ್ನ ಮಾಡಿದ್ದೀನಿ. ಅದಕ್ಕೆ ನಿನ್ನೆ ಮಾಡಿರೋ ಸಾಂಬಾರು ಮತ್ತು ಚಿತ್ರಾನ್ನದ ಗೊಜ್ಜೆಲ್ಲ ಇತ್ತು, ಅದನ್ನೇ ಫ್ರಿಡ್ಜಿಗೆ ಇಟ್ಕೊಂಡ್ಬಿಟ್ಟು ಇವತ್ತು ಅದನ್ನೇ ಕೊಡ್ತಾ ಇದ್ದೀನಿ. ಪಾಪ ನಮ್ಮ ಮನೆಯವ್ರು ಸ್ವಲ್ಪನೂ ಬೇಜಾರು ಕೂಡ ಮಾಡ್ಕೊತಾ ಇಲ್ಲ. ನಿನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡು, ಮಕ್ಕಳಿಗೆ ಬಿಸಿಯಾಗಿ ಇಡ್ಲಿ ಏನಾದರೂ ತಂದ್ಕೊಡ್ತೀನಿ ಅಂತ ಹೋಟೆಲಿಂದ ತಂದುಕೊಟ್ರು. ಬಟ್ ಶಮಂತ್ ಅವ್ರಿಗೆ ಮಾತ್ರ ಹೋಟೆಲ್ ಫುಡ್ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆ್ಯಂಡ್ ಯಾವತ್ತೇ ಸಾಂಬಾರು ಮಾಡಿದ್ರು ಅಷ್ಟೇ, ಉಳಿದಾಗ ಚೆಲ್ಲೋದಾಗ್ಲಿ ಅಥವಾ ಏನು ಮಾಡೋದಿಲ್ಲ. 2 ದಿನ ಆದರೂ ಪಾಪ ಅದೇ ಸಾಂಬಾರಲ್ಲಿ ಅವ್ರು ಊಟ ಮಾಡ್ತಾರೆ. ಆ್ಯಂಡ್ ಫೈನಲಿ ಇವತ್ತು ನಾನು ವೇರ್ ಮಾಡಿರುವಂಥ ಈ ಪಿಂಕ್ ಗೌನ್ ಬಂದು ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಸೈಜ್ ಬಂದು ಲಾರ್ಜು, ಸೊ ಬರೀ 600 ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೆ. ನಿಮಗೂ ಇಷ್ಟ ಆಯಿತು ಅಂದರೆ ಖಂಡಿತ ಲಿಂಕ್ ಕೊಡ್ತೀನಿ. ಈ ವಿಡಿಯೋ ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ಕೊಟ್ಟಿದ್ದೀನಿ ನೋಡಿ. ಈ ಸ್ಕ್ಯಾನರ್ನ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಮೀಶೋ ಆ್ಯಪಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಡ್ರೆಸ್ದು ಲಿಂಕ್ ಓಪನ್ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಅನುಮಾನನೇ ಇಟ್ಕೋಬೇಡಿ. ನೀವು ಎಷ್ಟೇ ಸತಿ ವಾಶ್ ಮಾಡಿದ್ರು ಕೂಡ ಸ್ವಲ್ಪನೂ ಕಲರ್ ಹೋಗೋದಾಗ್ಲಿ ಸುಕ್ಕಾಗೋದಾಗ್ಲಿ ಆ ಥರ ಆಗೋದಿಲ್ಲ. ಬಿಕಾಸ್ ನಾನು ಈಗ ತಗೊಂಡೆ ಮಿನಿಮಮ್ ಅಂದರೂ 2ರಿಂದ 3 ತಿಂಗಳಾಗಿದೆ. ಒಂದು 3-4 ಸತಿ ಯೂಸ್ ಮಾಡಿದ್ದೀನಿ. ಆ ಪ್ರೈಸ್ ಬಂದು 600 ರೂಪೀಸ್ ನಾನು ತಗೊಂಡಾಗ. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಆ್ಯಂಡ್ ಅದರಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಕೂಡ ಬರುತ್ತೆ, ಅದು 500 ರೂಪೀಸ್ಗಿದೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಪರ್ಚೇಸ್ ಮಾಡಿ. ತುಂಬ ಜನ ಪರ್ಸನಲ್ ಆಗಿ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ನಿಮ್ಮ ಮಕ್ಕಳಿಗೆ ಬಟ್ಟೆ ತಗೋತೀರಲ್ಲ, ಅದ್ರದ್ದು ನೀವು ಮೀಶೋದಲ್ಲಿ ಏನಾದರೂ ತಗೊಂಡ್ರೆ ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಮೀಶೋ ಅಕ್ಟೋಬರ್ ಮಂತಲ್ಲೇ ನನ್ನ ಮಕ್ಕಳದ್ದು ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿದೆ, ಬರೀ 250 180 ಈ ತರ ಇದೆ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದ್ದಾವೆ. ಅಂಡ್ ಇಷ್ಟು ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, 0 to 3 ಮಂತ್ಸ್ ಇಂದ ಹಿಡಿದು ಅಪ್ ಟು 8 to 9 ಇಯರ್ಸ್ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಅಂದ್ರೂ ಕೂಡ ಸೈಜಸ್ ಅವೈಲಬಲ್ ಇರುತ್ತೆ. ಅಂಡ್ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಇಷ್ಟ ಆದ್ರೆ ಬುಕ್ ಮಾಡ್ಕೊಳ್ಳಿ.